ಕರ್ನಾಟಕ ರಕ್ಷಣಾ ವೇದಿಕೆಯ ವೆ ನಾರಾಯಣಗೌಡ ಬಣ ಪದಾಧಿಕಾರಿಗಳ ಸಭೆಗಳು ರಾಜ್ಯಾದ್ಯಂತ ಆಗಾಗ್ಗೆ ನಡೆಯುತ್ತಿರುತ್ತವೆ. ಈ ಸಭೆಗಳಲ್ಲಿ ಸ್ಥಳೀಯ ಘಟಕಗಳ ಪದಾಧಿಕಾರಿಗಳ ನೇಮಕಾತಿ, ಸಂಘಟನೆಯ ಬಲವರ್ಧನೆ ಮತ್ತು ಕನ್ನಡಪರ ಹೋರಾಟಗಳ ರೂಪರೇಷೆಗಳ ಬಗ್ಗೆ ಚರ್ಚಿಸಲಾಗುತ್ತದೆ ಎಂದು ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಪುರುಷೋತ್ತಮ್ ಹೇಳಿದರು. ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣ್ಣದ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿ, ಕನ್ನಡ ನೆಲ ಜಲದ ಬಗ್ಗೆ ಮಾನ್ಯ ನಮ್ಮ ನಾರಾಯಣಗೌಡರು ಹೋರಾಟದ ಮೂಲಕ ಮುಂಚೂಣಿಯಲ್ಲಿದ್ದಾರೆ. ಅವರ ಆದೇಶದಂತೆ ಜಿಲ್ಲಾ ಮತ್ತು ತಾಲೂಕು ಮತ್ತು ಹೋಬಳಿಗಳಲ್ಲಿ ಪದಾಧಿಕಾರಿಗಳ ನೇಮಕ ಬಹಳ ಮುಖ್ಯ. ಯಾವುದೇ ಒಂದು ಸಂಘಟನೆಗೆ ಪದಾಧಿಕಾರಿಗಳಿಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ನಡೆಯಲು ಸಾಧ್ಯವಿಲ್ಲ. ಪದಾಧಿಕಾರಿಗಳಿಂದಲೇ ಒಂದು ಸಂಘಟನೆ ಹೆಚ್ಚು ಬಲಗೊಳ್ಳುತ್ತದೆ. ಅದರಿಂದ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿ ಸಂಘಟನೆಯನ್ನು ಬಲಪಡಿಸುವುದೇ ನಮ್ಮೆಲ್ಲರ ಗುರಿ ಎಂದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಲಕ್ಷ್ಮೀನಾರಾಯಣ ಮಾತನಾಡಿ, ಯಾವುದೇ ಒಂದು ಸಂಘಟನೆಯು ಮುಂಚೂಣಿಗೆ ಬರಬೇಕಾದರೆ ಪದಾಧಿಕಾರಿಗಳೇ ಬಹಳ ಮುಖ್ಯ. ಪದಾಧಿಕಾರಿಗಳನ್ನು ಒಗ್ಗೂಡಿಸುವುದು, ಒಗ್ಗಟ್ಟಿನಿಂದ ಮುನ್ನಡೆಸುವುದು ಒಂದು ಸಂಘಟನೆಗೆ ದಾರಿದೀಪವಾಗಿದೆ. ಅದರಂತೆ ವಿಜಯಪುರದಲ್ಲಿ ನಮ್ಮ ರಕ್ಷಣಾ ವೇದಿಕೆಯನ್ನು ಸಂಘಟಿಸುವುದೇ ನಮ್ಮ ಗುರಿ. ಮಹಿಳೆಯರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣಕ್ಕೆ ಆಗಮಿಸಿ ಸಂಘಟನೆಯನ್ನು ಬಲಗೊಳಿಸಬೇಕೆಂದರು. ತಾಲೂಕು ಅಧ್ಯಕ್ಷರಾದ ಅನಿಲ್ ಕುಮಾರ್ ಮಾತನಾಡಿ, ದೇವನಹಳ್ಳಿ ತಾಲೂಕಿನಲ್ಲಿ ಸುಮಾರು 125ಕ್ಕೂ ಹೆಚ್ಚು ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ್ಣದ ಶಾಖೆಗಳಿವೆ. ವಿಜಯಪುರದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಎಲ್ಲಿ ಅನ್ಯಾಯ ಆಗುತ್ತದೆಯೋ ಅಲ್ಲಿ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇರಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ತಾಲೂಕು ಅಧ್ಯಕ್ಷರಾದ ಯಶೋದಮ್ಮ, ಉಪಾಧ್ಯಕ್ಷರಾದ ತಾಯಮ್ಮ ಮೀನಾಕ್ಷಿ, ಪ್ರೇಮ ದೇವರಾಜ್, ಭಾಗ್ಯಮ್ಮ, ರಾಧಮ್ಮ ಹಾಗೂ ವಿಜಯಪುರ ಟೌನ್ ವಿಜಯಪುರದ ಗೌರವಾಧ್ಯಕ್ಷರು ಸುರೇಶ್, ಹೋಬಳಿ ಅಧ್ಯಕ್ಷರು ಆರ್ ಪ್ರೇಮ್ ಕುಮಾರ್, ಉಪಾಧ್ಯಕ್ಷರು ಮುನೀಂದ್ರ, ವಿಜಯಪುರ ಟೌನ್ ಅಧ್ಯಕ್ಷರು ರಾಜಣ್ಣ, ವಿಜಯಪುರ ಟೌನ್ ಉಪಾಧ್ಯಕ್ಷರು ವರದರಾಜ್, ಉಪಾಧ್ಯಕ್ಷರು ಅಪ್ಪಿ, ಉಪಾಧ್ಯಕ್ಷರು ಮಂಜುನಾಥ, ವಿಜಯಪುರ ಕಾರ್ಮಿಕ ಘಟಕ ಅಧ್ಯಕ್ಷರು ಬಾಲರಾಜು, ಉಪಾಧ್ಯಕ್ಷರು ಕಾರ್ಮಿಕ ಘಟಕ ಮಧು, ಕಾರ್ಮಿಕ ಘಟಕ ಉಪಾಧ್ಯಕ್ಷರು ಹಾಜರಿದ್ದರು. ರಾತ್ರೋರಾತ್ರಿ ಪಾಪ ಚನ್ನರಾಯಪಟ್ಟಣದಲ್ಲಿ 3-4 ವರ್ಷ ಹೋರಾಟ ಮಾಡಿ ಆ ಹೋರಾಟ ನಾವು ಪಾಲ್ಗೊಂಡಿದ್ದೀವಿ. ಕನ್ನಡ ಪರ ಹೋರಾಟಕ್ಕೆ, ನಾರಾಯಣಗೌಡ ಕನ್ನಡ ಪರ ಹೋರಾಟಕ್ಕೆ, ಸಮರ ಸಿಂಹಣ್ಣ ಟಿ ಎ ನಾರಾಯಣಗೌಡ ಹೋರಾಟಕ್ಕೆ. ಇದಕ್ಕೆಲ್ಲ ನೀವು ಬೆಂಗಳೂರು ಗ್ರಾಮಾಂತರ ಸುತ್ತು ಹೆಸರು ಬರುವಂತ ಕೆಲಸ ಮಾಡ್ತಿದ್ರ. ನಿಜವಾಗ್ಲೂ ನಿಮ್ಗೊಂದು ಚಪ್ಪಾಳೆ ತಟ್ಟಣ ಎಲ್ಲರೂ ಸಹ. ಡಿಸೆಂಬರ್ 27ನೇ ತಾರೀಕು ಕನ್ನಡ ನಾಮಫಲಕಗಳ ವಿಚಾರದಲ್ಲಿ ಒಂದು ದೊಡ್ಡ ಐತಿಹಾಸಿಕ ಹೋರಾಟ ಆಯಿತು. ಅದು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಹೆಸರು ತರ್ತಕ್ಕಂಥದ್ದು. ಅದೇ ಕ್ಷಣದಲ್ಲಿ ಅಣ್ಣ ಟಿ ನಾರಾಯಣಗೌಡರು ಬಂಧಿಸೋಂಥ ಕೆಲಸ ಮಾಡಿದ್ರು. ಅವತ್ತು ಯಾರೂ ಸಹ ಕುಗ್ಲಿಲ್ಲ. ಎಲ್ಲ ತರಬೇತಿ ನಾವು ಗಟ್ಟಿಯಾಗಿ ಹೋರಾಟ ಮಾಡೋಣ, ಗಟ್ಟಿಯಾಗಿ ನಾಡು ಕಟ್ಟೋಂಥ ಕೆಲಸ ಮಾಡೋಣ. ಏನು ನಮ್ಮ ಹೆಣ್ಮಕ್ಳು ಕುಡಿಸಿರ್ಬೋದು, ಏನೇ ಒಂದು ಸಮಸ್ಯೆ ಆದರೂ ಅವ್ರ ಜೊತೆಯಲ್ಲಿ ಇಲ್ಲ ಅಂತ ಕೆಲಸ ಮಾಡೋಣ. ಕುಮಾರ್ ಅವರು ಯಾವುದೋ ಒಂದು ಸ್ಟೇಷನ್ ವಿಚಾರ ಹೇಳಿದರು. ಸುಮಾರು ದಿನಗಳ ಮುಂಚೆ ಇಲ್ಲಿ ಒಂದು ಸಭೆ ಆದಮೇಲೆ, ಕುಮಾರು ನಿನಗೆ ಶಕ್ತಿ ತುಂಬಬೇಕಾದ್ರೆ ನೀನೇ ಹೋಗಿ ಸ್ಟೇಷನಲ್ಲಿ ಹೋಗಿ ಮಾತಾಡು, ನಿನಗೊಂದು ಶಕ್ತಿ ತುಂಬತೈತೆ ಅಂದಿದ ತಕ್ಷಣ ಅವರೇ ಸತ್ತವಾಗಿ ಕೆಲಸ ಮಾಡ್ಕೊಂಬಂದ್ರು. ಅಣ್ಣ ಕರ್ನಾಟಕ ರಕ್ಷಣಾ ವೇದಿಕೆಗೆ ಒಂದು ಹೆಸರಿದೆ ಇವತ್ತು, ನನಗೆ ಗೊತ್ತಾಯ್ತಣ್ಣ ಅಂತಂದ್ರು. ಆವತ್ತಿಂದ ಇವತ್ತವರೆಗೂ ಅವ್ರು ಯಾವುದೇ ಒಂದು ಸಭೆ ಮಾಡಿದ್ರೆ ತುಂಬ ಜನ ಸೇರಿಸ್ತಾರೆ. ನಾವೇ ಅವ್ರು ಬರೋ ಟೈಮ್ಗೆ ಲೇಟ್ ಆಗ್ತಾ ಇದೆ ಬರೋದಕ್ಕೆ. ಯಾಕೆ ಅಂತಂದರೆ ರಕ್ಷಣಾ ವೇದಿಕೆಯಲ್ಲಿ ಕಾರ್ಯಕರ್ತರು ಗಟ್ಟಿ ಇದ್ದಾರಾ ಇಲ್ಲ ಅನ್ನೋದು ಒಂದು ಪರೀಕ್ಷೆನೋ ಇಲ್ಲ ಇನ್ನೊಂದು ಅನ್ಕೊಂಬೋದದು. ಅದ್ರ ಜೊತೆಯಲ್ಲಿ ಏನೋ ಒಂದು ಇಲ್ಲಿ ಯಾರೋ ಒಬ್ರು ಬ್ಯಾನರ್ ಹಾಕಿದ ತಕ್ಷಣ, ಯಾರೋ ಒಂದು ಫೋಟೋ ಇಲ್ಲ ಅಂದಿದ ತಕ್ಷಣ ಅವ್ರು ಯಾರು ನಮ್ಮ ಜೊತೆ ಇಲ್ಲ ಅಂತಲ್ಲ, ಅವರೆಲ್ಲ ನಮ್ಮ ಜೊತೆಯಲ್ಲೇ ಇರ್ತಾರೆ. ಇವತ್ತು ವಿಜಯಪುರ ವಿಜಯೋತ್ಸವ ಮತ್ತು ವಿಜಯಪುರೋತ್ಸವ ಕರೆಯೋತ್ಸವ ಅವ್ರ ಸಮ್ಮುಖದಲ್ಲೇ ಏನು ಇವತ್ತು ಹೊಸದಾಗಿ ಮಾಡಿದ್ದಾರೆ, ಪದಾಧಿಕಾರಿಗಳು ನೇಮಕ ಮಾಡಿದ್ದಾರೆ. ಬಿ ಟಿ ಅನಿಲ್ ಕುಮಾರ್ ಅವ್ರ ನೇತೃತ್ವದಲ್ಲೇ ನಡೀತೈತೆ. ಯಾಕಂದ್ರೆ ಅವ್ರು ಇವತ್ತು ಯಾವುದೇ ರೀತಿ ಗೊಂದಲ ಸೃಷ್ಟಿ ಮಾಡ್ತಾ ಇಲ್ಲ, ಜಗಳ ಸೃಷ್ಟಿ ಮಾಡ್ತಾ ಇಲ್ಲ. ಅಣ್ಣ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ, ನಿಮ್ಮ ಸಹಕಾರ ಬೇಕು ಅಂತ ಕೇಳ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಮುಕ್ತ ಮನಸ್ಸಿಂದ ಅಣ್ಣ ಟಿ ನಾರಾಯಣಗೌಡ ಅಣ್ಣನ ಆಶೀರ್ವಾದ ಪಡೆದು ಅವ್ರಿಗೆ ಹೇಳಿದ್ವಿ, ನೀವು ಕೆಲಸ ಮಾಡಿ, ಕರ್ವೆ ಪರವಾಗಿ ಕೆಲಸ ಮಾಡಿ, ಒಳ್ಳೆ ನ್ಯಾಯಯುತ ಕೆಲಸ ಮಾಡಿ, ಏನೇ ಇದ್ರು ಕೆಲಸ ಮಾಡಿ. ನಾವು ಕನ್ನಡ ಪರವಾಗಿ ಏನೇ ಇದ್ರು
ನಾವು ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳ್ತೀವಿ, ಎದೆ ಮುಟ್ಕೊಂಡು ಹೇಳ್ತೀವಿ, ನಿಮ್ಮ ಜೊತೆಲಿ ನಾವು ಇರ್ತೀವಿ ಅಂತೇಳಿ. ಈಗಾಗಲೇ ನಮ್ಮ ಸುನಿಲ್ ಅಣ್ಣವ್ರು ಹೇಳಿದರು ಬಿಡಬೇಡಿ ಅಂತೇಳಿ. ಈ ಮೂಲಕ ನಾವು ಹೇಳ್ತಾ ಇದ್ವಿ, ಇದನ್ನು ಚಾಚು ತಪ್ಪದೆ ಅಂತ ಕೆಲಸನ ಮಾಡೋಣ. ಹಾಗಾದಾಗ ಮಾತ್ರನೇ ಕನ್ನಡಿಗ ಅಳಿವುಳಿನ ಪ್ರಶ್ನೆ ಆಗೋದು. ನಾವೇನಾದರೂ ಗಟ್ಟಿಯಾಗಿ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡದೆ ನಾವು ಮಾಡಿದ್ರೆ, ಮಾರ್ವಾಡಿ ಸಿಂಧಿಗಳನ್ನ ವಿಜಯಪುರದಲ್ಲಿ ನೆಲೆಯಿಂದ ಮಾಡಿದ್ರೆ ಒಂದು ಭಾಗದಿಂದ ತೆರವು ಮಾಡಿಸೋಣ. ನಾವು ಎಲ್ಲ ಕಡೆನೂ ತೆರವು ಮಾಡಿಸೋಂಥ ಕೆಲಸ ಮಾಡೋಣ. ಆವಾಗ ಅವ್ರು ತಾನಾಗೇನೆ ನಮ್ಮ ಕರ್ನಾಟಕದಲ್ಲಿ ಉಳಿಗಾಲ ಇಲ್ಲ ಅಂತ ಅವ್ರು ಹೋಗ್ತಾರೆ. ಅಂಥದಕ್ಕೆ ನಾವು ಮೊದಲು ಆದ್ಯತೆ ಕೊಡೋಣ. ಇದುವರೆಗೂ ಚಿಂತಾಮಣಿಯಲ್ಲಿ ಮಾರ್ವಾಡಿಗಳಿಲ್ಲ, ಚಿಂತಾಮಣಿಯಲ್ಲಿ ಒಬ್ಬ ಮಾರ್ವಾಡಿಗಳಿಲ್ಲ. ಆ ಕೆಲಸ ನಾವು ಮಾಡಬೇಕು. ನಾವು ತಗೊಂಡು ಅವ್ರು ಯಾವುದೇ ಒಂದು ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕಾದ್ರೂ ಅವ್ರು ವ್ಯಾಪಾರ ಮಾಡದಂತೆ ನಮ್ಮ ಕನ್ನಡಿಗರು ಇರೋಂಥ ಅಂಗಡಿಗಳಿಗೆ ಮಾನ್ಯತೆ ಕೊಟ್ಟು ಅವ್ರ ಅಂಗಡಿಗಳಿಗೆ ನಾವು ಭೇಟಿ ಕೊಟ್ಟು ₹1 ಜಾಸ್ತಿ ಆಗ್ಬೋದು, ₹2 ಜಾಸ್ತಿ ಆಗ್ಬೋದು. ನಮ್ಮ ಕನ್ನಡಿಗರು ಇರೋಂಥ ಅಂಗಡಿಗಳಿಗೆ ಹೋದಾಗ ಮಾತ್ರನೇ ಅವ್ರನ್ನ ನಶಿಸಿ ಹೋಗೋದಕ್ಕೆ ನಾವು ಮಾಡೋದಕ್ಕೆ ಸಾಧ್ಯ. ಈಗಾಗಲೇ ಹಲವಾರು ಹೋರಾಟಗಳು ಅಣ್ಣ ನಾರಾಯಣಗೌಡರು ಹಮ್ಮಿಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ಕೈ ಜೋಡಿಸೋಣ. ಮೊನ್ನೆ ನೀಟ್ ಪರೀಕ್ಷೆ ಏನು ಅಕ್ರಮ ನೀಡಿತ್ತು, ಮೊದಲನೇದಾಗಿ ಪತ್ತೆ ಹಚ್ಚೋ ಕೆಲಸ ಮಾಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ನಾರಾಯಣಗೌಡರ ಸಂಘಟನೆ. ಅದು ಪತ್ತೆ ಹಚ್ಚೋದನ್ನೇ ಸುಮ್ಮನೆ ಬಿಡಲಿಲ್ಲ. ಅದ್ರ ಜೊತೆಯಲ್ಲಿ ಹೋರಾಟಕ್ಕಿಳಿದವ್ರೆ, ಸಂಘರ್ಷಕ್ಕಿಳಿದವ್ರೆ. ಯಾವುದೇ ಕಾರಣಕ್ಕೂ ಅದನ್ನ ನೀಟ್ ಪರೀಕ್ಷೆನ ಅಕ್ರಮ ಮಾಡೋದಕ್ಕೆ ಬಿಡೋದಿಲ್ಲ. ಇದಕ್ಕೆಲ್ಲ ನೀವು ಬೆಂಗಳೂರು ಗ್ರಾಮಾಂತರ ಸುತ್ತು ಹೆಸರು ಬರುವಂತ ಕೆಲಸ ಮಾಡ್ತಿದ್ರ. ನಿಜವಾಗ್ಲೂ ನಿಮ್ಗೊಂದು ಚಪ್ಪಾಳೆ ತಟ್ಟೋಣ ಎಲ್ಲರೂ ಸಹ. ಡಿಸೆಂಬರ್ 27ನೇ ತಾರೀಕು ಕನ್ನಡ ನಾಮಫಲಕಗಳ ವಿಚಾರದಲ್ಲಿ ಒಂದು ದೊಡ್ಡ ಐತಿಹಾಸಿಕ ಹೋರಾಟ ಆಯಿತು. ಅದು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಹೆಸರು ತರ್ತಕ್ಕಂಥದ್ದು. ಅದೇ ಕ್ಷಣದಲ್ಲಿ ಅಣ್ಣ ಟಿ ನಾರಾಯಣಗೌಡರು ಬಂಧಿಸೋಂಥ ಕೆಲಸ ಮಾಡಿದ್ರು. ಅವತ್ತು ಯಾರೂ ಸಹ ಕುಗ್ಲಿಲ್ಲ. ಎಲ್ಲ ನಾವು ಗಟ್ಟಿಯಾಗಿ ಹೋರಾಟ ಮಾಡೋಣ, ಗಟ್ಟಿಯಾಗಿ ನಾಡು ಕಟ್ಟೋಂಥ ಕೆಲಸ ಮಾಡೋಣ. ಏನು ನಮ್ಮ ಹೆಣ್ಮಕ್ಳು ಕುಡಿಸಿರ್ಬೋದು, ಏನೇ ಒಂದು ಸಮಸ್ಯೆ ಆದರೂ ಅವ್ರ ಜೊತೆಯಲ್ಲಿ ಇಲ್ಲ ಅಂತ ಕೆಲಸ ಮಾಡೋಣ. ಕುಮಾರ್ ಅವರು ಯಾವುದೋ ಒಂದು ಸ್ಟೇಷನ್ ವಿಚಾರ ಹೇಳಿದರು. ಸುಮಾರು ದಿನಗಳ ಮುಂಚೆ ಇಲ್ಲಿ ಒಂದು ಸಭೆ ಆದಮೇಲೆ, ಕುಮಾರು ನಿನಗೆ ಶಕ್ತಿ ತುಂಬಬೇಕಾದ್ರೆ ನೀನೇ ಹೋಗಿ ಸ್ಟೇಷನಲ್ಲಿ ಹೋಗಿ ಮಾತಾಡು, ನಿನಗೊಂದು ಶಕ್ತಿ ತುಂಬತೈತೆ ಅಂದಿದ ತಕ್ಷಣ ಅವರೇ ಸತ್ತವಾಗಿ ಕೆಲಸ ಮಾಡ್ಕೊಂಬಂದ್ರು. ಅಣ್ಣ ಕರ್ನಾಟಕ ರಕ್ಷಣಾ ವೇದಿಕೆಗೆ ಒಂದು ಹೆಸರಿದೆ ಇವತ್ತು, ನನಗೆ ಗೊತ್ತಾಯ್ತಣ್ಣ ಅಂತಂದ್ರು. ಆವತ್ತಿನ ಇವತ್ತವರೆಗೂ ಅವ್ರು ಯಾವುದೇ ಒಂದು ಸಭೆ ಮಾಡಿದ್ರೆ ತುಂಬ ಜನ ಸೇರಿಸ್ತಾರೆ. ನಾವೇ ಅವ್ರು ಬರೋ ಟೈಮ್ಗೆ ಲೇಟ್ ಆಗ್ತಾ ಇದೆ ಬರೋದಕ್ಕೆ. ಯಾಕೆ ಅಂತಂದರೆ ರಕ್ಷಣಾ ವೇದಿಕೆಯಲ್ಲಿ ಕಾರ್ಯಕರ್ತರು ಗಟ್ಟಿ ಇದ್ದಾರಾ ಇಲ್ಲ ಅನ್ನೋದು ಒಂದು ಪರೀಕ್ಷೆನೋ ಇಲ್ಲ ಇನ್ನೊಂದು ಅನ್ಕೊಂಬೋದದು. ಅದ್ರ ಜೊತೆಯಲ್ಲಿ ಏನೋ ಒಂದು ಇಲ್ಲಿ ಯಾರೋ ಒಬ್ರು ಬ್ಯಾನರ್ ಹಾಕಿದ ತಕ್ಷಣ, ಯಾರೋ ಒಂದು ಫೋಟೋ ಇಲ್ಲ ಅಂದಿದ ತಕ್ಷಣ ಅವ್ರು ಯಾರು ನಮ್ಮ ಜೊತೆ ಇಲ್ಲ ಅಂತಲ್ಲ, ಅವರೆಲ್ಲ ನಮ್ಮ ಜೊತೆಯಲ್ಲೇ ಇರ್ತಾರೆ. ಇವತ್ತು ವಿಜಯಪುರ ವಿಜಯೋತ್ಸವ ಮತ್ತು ವಿಜಯಪುರೋತ್ಸವ ಕರೆಯೋತ್ಸವ ಅವ್ರ ಸಮ್ಮುಖದಲ್ಲೇ ಏನು ಇವತ್ತು ಹೊಸದಾಗಿ ಮಾಡಿದ್ದಾರೆ, ಪದಾಧಿಕಾರಿಗಳು ನೇಮಕ ಮಾಡಿದ್ದಾರೆ. BT ಅನಿಲ್ ಕುಮಾರ್ ಅವ್ರ ನೇತೃತ್ವದಲ್ಲೇ ನಡೀತೈತೆ. ಯಾಕಂದ್ರೆ ಅವ್ರು ಇವತ್ತು ಯಾವುದೇ ರೀತಿ ಗೊಂದಲ ಸೃಷ್ಟಿ ಮಾಡ್ತಾ ಇಲ್ಲ, ಜಗಳ ಸೃಷ್ಟಿ ಮಾಡ್ತಾ ಇಲ್ಲ. ಅಣ್ಣ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ, ನಿಮ್ಮ ಸಹಕಾರ ಬೇಕು ಅಂತ ಕೇಳ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಮುಕ್ತ ಮನಸ್ಸಿಂದ ಅಣ್ಣ ಟಿ ನಾರಾಯಣಗೌಡರು ಅಣ್ಣನ ಆಶೀರ್ವಾದ ಪಡೆದು ಅವ್ರಿಗೆ ಹೇಳಿದ್ವಿ, ನೀವು ಕೆಲಸ ಮಾಡಿ, ಕರ್ವೆ ಪರವಾಗಿ ಕೆಲಸ ಮಾಡಿ, ಒಳ್ಳೆ ನ್ಯಾಯಯುತ ಕೆಲಸ ಮಾಡಿ, ಏನೇ ಇದ್ರು ಕೆಲಸ ಮಾಡಿ. ನಾವು ಕನ್ನಡಿಗರ ಪರವಾಗಿ ಏನೇ ಇದ್ರು ನಾವು ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳ್ತೀವಿ, ಎದೆ ಮುಟ್ಕೊಂಡು ಹೇಳ್ತೀವಿ, ನಿಮ್ಮ ಜೊತೆಲಿ ನಾವು ಇರ್ತೀವಿ ಅಂತೇಳಿ. ಈಗಾಗಲೇ ನಮ್ಮ ಸುನಿಲ್ ಅಣ್ಣವ್ರು ಹೇಳಿದರು ಬಿಡಬೇಡಿ ಅಂತೇಳಿ. ಈ ಮೂಲಕ ನಾವು ಹೇಳ್ತಾ ಇದ್ವಿ, ಇದನ್ನು ಚಾಚು ತಪ್ಪದೆ ಅಂತ ಕೆಲಸನ ಮಾಡೋಣ. ಹಾಗಾದಾಗ ಮಾತ್ರನೇ ಕನ್ನಡಿಗ ಅಳಿವುಳಿನ ಪ್ರಶ್ನೆ ಆಗೋದು. ನಾವೇನಾದರೂ ಗಟ್ಟಿಯಾಗಿ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡದೆ ನಾವು ಮಾಡಿದ್ರೆ, ಮಾರ್ವಾಡಿ ಸಿಂಧಿಗಳನ್ನ ವಿಜಯಪುರದಲ್ಲಿ ನೆಲೆಯಿಂದ ಮಾಡಿದ್ರೆ ಒಂದು ಭಾಗದಿಂದ ತೆರವು ಮಾಡಿಸೋಣ. ನಾವು ಎಲ್ಲ ಕಡೆನೂ ತೆರವು ಮಾಡಿಸೋಂಥ ಕೆಲಸ ಮಾಡೋಣ. ಆವಾಗ ಅವ್ರು ತಾನಾಗೇನೆ ನಮ್ಮ ಕರ್ನಾಟಕದಲ್ಲಿ ಉಳಿಗಾಲ ಇಲ್ಲ ಅಂತ ಅವ್ರು ಹೋಗ್ತಾರೆ. ಅಂಥದಕ್ಕೆ ನಾವು ಮೊದಲು ಆದ್ಯತೆ ಕೊಡೋಣ. ಇದುವರೆಗೂ ಚಿಂತಾಮಣಿಯಲ್ಲಿ ಮಾರ್ವಾಡಿಗಳಿಲ್ಲ, ಚಿಂತಾಮಣಿಯಲ್ಲಿ ಒಬ್ಬ ಮಾರ್ವಾಡಿಗಳಿಲ್ಲ. ಆ ಕೆಲಸ ನಾವು ಮಾಡಬೇಕು. ನಾವು ತಗೊಂಡು ಅವ್ರು ಯಾವುದೇ ಒಂದು ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕಾದ್ರೂ ಅವ್ರು ವ್ಯಾಪಾರ ಮಾಡದಂತೆ ನಮ್ಮ ಕನ್ನಡಿಗರು ಇರೋಂಥ ಅಂಗಡಿಗಳಿಗೆ ಮಾನ್ಯತೆ ಕೊಟ್ಟು ಅವ್ರ ಅಂಗಡಿಗಳಿಗೆ ನಾವು ಭೇಟಿ ಕೊಟ್ಟು ₹1 ಜಾಸ್ತಿ ಆಗ್ಬೋದು, ₹2 ಜಾಸ್ತಿ ಆಗ್ಬೋದು. ನಮ್ಮ ಕನ್ನಡಿಗರು ಇರೋಂಥ ಅಂಗಡಿಗಳಿಗೆ ಹೋದಾಗ ಮಾತ್ರನೇ ಅವ್ರನ್ನ ನಶಿಸಿ ಹೋಗೋದಕ್ಕೆ ನಾವು ಮಾಡೋದಕ್ಕೆ ಸಾಧ್ಯ. ಈಗಾಗಲೇ ಹಲವಾರು ಹೋರಾಟಗಳು ಅಣ್ಣ ನಾರಾಯಣಗೌಡರು ಹಮ್ಮಿಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ಕೈ ಜೋಡಿಸೋಣ. ಮೊನ್ನೆ ನೀಟ್ ಪರೀಕ್ಷೆ ಏನು ಅಕ್ರಮ ನೀಡಿತ್ತು, ಮೊದಲನೇದಾಗಿ ಪತ್ತೆ ಹಚ್ಚೋ ಕೆಲಸ ಮಾಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ನಾರಾಯಣಗೌಡರ ಸಂಘಟನೆ. ಅದು ಪತ್ತೆ ಹಚ್ಚೋದನ್ನೇ ಸುಮ್ಮನೆ ಬಿಡಲಿಲ್ಲ. ಅದ್ರ ಜೊತೆಯಲ್ಲಿ ಹೋರಾಟಕ್ಕಿಳಿದವ್ರೆ, ಸಂಘರ್ಷಕ್ಕಿಳಿದವ್ರೆ. ಯಾವುದೇ ಕಾರಣಕ್ಕೂ ಅದನ್ನ ನೀಟ್ ಪರೀಕ್ಷೆನ ಅಕ್ರಮ ಮಾಡೋದಕ್ಕೆ ಬಿಡೋದಿಲ್ಲ. ಈ ಕಾರ್ಯಕ್ರಮ ಕಾಲೇಜು ಪದಾಧಿಕಾರಿಗಳೆಲ್ಲ ಬರ್ಬೇಕಾಯ್ತು, ಯಾರು ಬಂದಿಲ್ಲ. ಈ ಕಾರ್ಯಕ್ರಮ ಯಶಸ್ವಿ ನನಗಂತೂ ಕಾಣಿಸ್ಲಿಲ್ಲ. ಇವತ್ತು ಪೋಸ್ಟ್ ವ್ಯವಸ್ಥೆ ಮಾಡಿ ಸಾಕು. ಈ ಜಡ್ಸನ್ ಜನ ಸೇರ್ಕೊಂಡು ಕಾರ್ಯಕ್ರಮ ಮಾಡೋಣ. ಎಲ್ಲರಿಗೂ ಲೆಟರ್ ಹೆಸರು ಕೊಡ್ರಿ, ಲೆಟರ್ ಟೈಪ್ ಮಾಡಿಸ್ತೀನಿ. ಲೆಟರ್ ಮುಖಾಂತರ ಯಾರು ಧರ್ಮಣ್ಣ ಕಳ್ಸೋಣ, ಶ್ವೇತಾ ಕಳ್ಸೋಣ,
ಆಮೇಲೆ ನಮ್ಮ ಮೀನಾ ಮೇಡಮ್ ಅಂತ ಅವ್ರ ಕರೆಸೋಣ ರಾಜ್ಯದೊಂದು ಕರೆಸಿಬಿಟ್ಟು ಒಳ್ಳೆಯದೊಂದು ಕಾರ್ಯಕ್ರಮ ಮಾಡಿ ಸಭೆ ಮಾಡಿಬಿಟ್ಟು ಆಮೇಲೆ ಹೇಳ್ತೀರಿ ರಾಜ್ಯದಾಗೆಲ್ಲ ಹೇಳ್ತೀರಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡು ಆಮೇಲೆ ನಾವು ಉಜ್ಜಿಬಿಟ್ಟು ಪ್ಲಾನಿಂಗ್ ಮಾಡೋದು ಉಜ್ಜಿಕೋತ್ಸವವಾಗಿರಲಿ ರಾಜ್ಯೋತ್ಸವವಾಗಿರಲಿ ಅದು ಮಾಡೋಣ. ಈ ಕಾರ್ಯಕ್ರಮದಲ್ಲಿ ಇವಾಗ ಪೋಸ್ಟ್ ಘೋಷಣೆ ಮಾಡಿದ್ರೆ ಸಾಕಷ್ಟೇ, ಏನು ಕೊಡಬಾರ್ದು. ಇವಾಗ ಹೆಸರು ಘೋಷಣೆ ಮಾಡ್ಬಿಟ್ಟು ಪೋಸ್ಟ್ ಕೊಟ್ಬಿಡ್ರಿ, ಎಡೆಡ್ ಮುಖಾಂತರ ಮಾಡಿ ದೊಡ್ಡ ಮಾಡಿ ಚೆನ್ನಾಗಿ ಮಾಡೋಣ. ಒಂದು 200 ಜನ ಸೇರ್ಬಿಟ್ಟು ಮಾಡಿಬಿಟ್ಟು ಆಮೇಲೆ ನಾವು ನೆಕ್ಸ್ಟ್ ಕಾರ್ಯಕ್ರಮ ಪ್ಲಾನಿಂಗ್ ಮಾಡೋಣ. ಆಯಿತಾ? ಆ ಥರ ಮಾಡೋಣ. ಸುಮ್ಮನೆ ಒಬ್ಬ ಆಮೇಲೆ ಹಳೆಯ ದಯವಿಟ್ಟು ಹೇಳ್ತೀನಿ ಕೇಳಿದ್ರೆ ಹಳೆ ಬದಲು ಯಾರು ಊಟ ಮಾಡಿರಿ. ಒಂದು ಮನೆ ಒಂದು ಕುಟುಂಬ ಒಂದು 4 ಜನ ಇರ್ತೀರಿ, ತಂದೆ ಮಗನು ಮಗಳು ಸದ್ಯಕ್ಕೆ ತಮ್ಮನ ಅಣ್ಣಂಗೆ ಬೆರೆಯಲ್ಲ. ನಮ್ಮನ್ನ ಈ ಮಟ್ಟಕ್ಕೆ ನಡಗಿರೋದು ನಾವು ತೀರೋ ಪ್ರಸ್ಥಾನ ಬಂದಿರೋದು ಎಂಬುಸ್ಕೊಡ್ರು ಎಲ್ಲೋ ಒಂದು ಪ್ರಸ್ಥಾನ ತಗೊಂಡಾಗಂದ್ರೆ ಯಶೋಧ ಕಟ್ಟಬೇಕಂದ್ರೆ ಕಾರಣನೇ ಅವರು ನಮ್ಮ ದೇವರ ತಾಲೂಕಲ್ಲಿ. ಆಯಿತಾ? ಇವತ್ತು ನಾವು ಎಲ್ಲಿಯಾದ್ರೂ ಅನ್ನಾಕಿನ ಯಾರು ಮರಿಬಾರ್ದು, ಅವ್ರು ಮನೆಯಂಗೆ ಜನ ಇವತ್ತು ಈಗ ಕೂಡ ಹೇಳಿದ್ರು ಯಾರು ನಿಮ್ಗೆ ಏನು ಹುಂಸ್ತಾಂತರ ಮಾಡ್ಕೊಂಡು ಕೆಟ್ಟಿಸ್ತಾರೆ ಬೇಡ, ಲಕ್ಷ್ಮಣ ಸರ್ ಮಾಡ್ಕ ವ್ಯವಸ್ಥೆ ಮಾಡ್ಕೊಂಡು ಮನೆಯಲ್ಲಿ ನಾವೆಲ್ಲ ಪಾರ್ಟಿ ಬಿಡಿಸ್ಕೊಂಡ್ರೆ ಪಾರ್ಟಿ ಬಗ್ಗೆ ತರದ ಅವಶ್ಯಕತೆ ಇಲ್ಲ. ಕೆಲವು ವಿಜಯಪುರದಲ್ಲಿ ಜಾಸ್ತಿ ಸ್ವಲ್ಪ ಮಿಷನ್ ಆಗಿದೆ. ಏನು ಗೊತ್ತಾ ಅಧ್ಯಕ್ಷರೇ, ಪಾರ್ಟಿ ಬಗ್ಗೆ ಮಾತಾಡ್ತಾರೆ, ಪಾರ್ಟಿ ಬಗ್ಗೆ ಮಾತಾಡಂಗಿಲ್ಲ. ಯಾಕೆ ಗೊತ್ತಾ? ನೀವೆಲ್ಲ ಯಾಕೆ ಕೇಳ್ತಾ ಇಲ್ಲ? ಕೇಳಬೇಕು ಎಲ್ಲರೂ ಮಸ್ತಾಗಿ ನಾವು ಕಣ್ಮಂದಿ ನಡೀತಾ ಇದ್ದೀವಿ, ಯಾಕೆ ಕೇಳ್ತಾ ಇಲ್ಲ? ಕೆಲವೆಲ್ಲ ನಮ್ಮ ಜೊತೆಗೆಲ್ಲ ಮಾತಾಡ್ತಾವ್ರೆ ಯಶೋಧಿ ಬಗ್ಗೆ, ಅವ್ರು ಯಾಕೆ ಮಾತಾಡ್ತಾರೆ ಬಗ್ಗೆ ಅವಶ್ಯಕತೆ ಇಲ್ಲ. ನಾನು ಹೇಳ್ತೀನಿ, ಕೊಡ್ತೀನಿ ಸಭೆಯಲ್ಲಿ, ಅವಮಾನ ಮಾಡೋದು ಯಾರು ಬೇಡ, ಕೆಲಸ ಮಾಡೋಣ. ಕೇಳಬೇಕು, ಅವ್ರನ್ನ ತರಬೇಕು, ಕರವೆಯಿಂದ ಎಲ್ಲ ಪಕ್ಷ ಅಷ್ಟೇ ಯಾಕೆ ಮಾತಾಡ್ತಾರೆ ಅಂತಂದ್ರೆ ತಿಳಿಸ್ರಿ. ನಾವು ಅಷ್ಟೇ ಏನು ಬೇಕಾ ಮಾಡೋಣ. ಈಗ ಏನೇನು ಕೇಳ್ರಿ, ನಮ್ಮ ಕಡೆಗಿದ್ದೀರಿ ಅಂದರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಟೈಮಿಂಗ್ಸ್ ಫಾಲೋ ಮಾಡಬೇಕು. ಇದ್ಕಿದ್ದಂಗೆ ಘೋಷಣೆ ಕರೆಯೋದು, ಇದ್ಕಿದ್ದಂಗೆ ಮಾತಾಡ್ಬಿಡೋದು, ಮೀಟಿಂಗ್ ಕೇಳಿ ಮಾಡಕ್ಕೆ ಹೋಗ್ಬೇಡ್ರಿ. ಕಾರ್ಯಕ್ರಮ ಮಾಡೋದು ವಿಜಯಪುರದೊಂದು ಸ್ಥಾನಮಾನ ಇದೆ, ಅದು ಇಡೀ ನಮ್ಮ ರಾಜ್ಯ ಗೊತ್ತಾಗಿದೆ ಏನಂತ ವಿಜಯಪುರ ಏನಂತ, ಅದನ್ನು ಉಳಿಸ್ಕೊಳ್ಳೋ ಕೆಲಸ ನಾವು ಮಾಡೋಣ. ಆ ಕೆಲಸ ಮಾಡಿಬಿಟ್ಟು ನೆಕ್ಸ್ಟ್ ಓಟ್ ಆಗೋದು ನಮ್ಮದು. ಇವಾಗ ಎಲ್ಲಿ ಕನ್ನಡ ಶಾಲೆಗಳವ್ರೆ ಅವ್ರು ಇಂಗ್ಲೀಷ್ ಮಾಡ್ಬೇಕಂತ ಅದನ್ನ ಜಾರಿ ಮಾಡ್ತಾವ್ರೆ. ನೆಕ್ಸ್ಟ್ ಹೋರಾಟಕ್ಕೆ ಅದು ಕೈ ಹಾಕ್ಬೇಕು. ನಾವೊಂದು ವಿಜಯಪುರದಲ್ಲಿ ಆಂಬುಲೆನ್ಸ್ ಇಲ್ಲ, ನಾವೇ ಡಾಕ್ಟರ್ ಇಲ್ಲ, ಅದೊಂದು ಓಟ ಕೈ ಹಾಕೊಂಡು ಏನೇ ಮಾಡಿದ್ರು ಒಂದು ವಾರ ಮುಂಚಿತವಾಗಿ ಒಂದು ಸಣ್ಣ ಮೀಟಿಂಗ್ ಕರೆಯೋಣ, ಸಭೆ ಮಾಡಿ ಮಾತಾಡೋಣ. ಆ ಕಾರ್ಯಕ್ರಮ ತಯಾರು ಮೇಲೆ ಕಾರ್ಯಕ್ರಮ ಹೋಗಿ ರಕ್ಷಣಾ ವೇದಿಕೆಗೆ ಆದಂಥ ಒಂದು ಪದ್ಧತಿ ಇರ್ತದೆ. ದಯವಿಟ್ಟು ಅದನ್ನು ನೀವು ತಾವು ಏನು ಟೈಮಿಂಗ್ಸ್ ಹೇಳಿರ್ತೀರೋ ಒಂದು 5-10 ನಿಮಿಷ ಹೆಚ್ಚು ಕಮ್ಮಿನಲ್ಲಿ ಬರೋದು ನೋಡಿದ್ದೀನಿ. 11:30 ಅಂದರೆ 1:30, 2:30 ಬಂದರೆ ನಮಗೂ ಕೆಲಸ ಇರ್ತೈತೆ, ಬೇರೆ ಕೆಲಸ ನಮಗೂ ನೋವಾಗುತ್ತೆ. ಇದೇನಪ್ಪ ಕೆಲಸ ಕಾರ್ಯ ಬಿಟ್ಟು ನಾವು ಇಲ್ಲಿಗೆ ರಕ್ಷಣಾ ವೇದಿಕೆ ಪರವಾಗಿ ನಾವು ಬಂದರೆ ನಮ್ಮನ್ನ ಕೆಲಸಗಾರನ ಮಾಡ್ಕೊಂಡ್ಬಿಟ್ರೆ ಅಂತ ಬೇಜಾರಾಗುತ್ತೆ. ದಯವಿಟ್ಟು ಯಾವುದಾದ್ರು ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದಾಗ ಆ ಟೈಮಿಂಗ್ಸ್ ನೀವು ಕರೆಕ್ಟಾಗಿ ಪದ್ಧತಿಯಾಗಿ ಬರೋಂಗಿದ್ರೆ ಹೇಳಿ, ಇಲ್ಲ ನಾವು ಮುಂದಿನ ದಿನಕ್ಕೆ ಕಾಕೊಳ್ಳೋಣ. ನಾವು ಕಾತ್ಕೊಂಡು ನಿಮಗೂ ಕಾತ್ಕೊಂಡು ರಾತ್ರಿ ಒಂದ್ಸಲಿ ಫೋನ್ ಮಾಡಿ ಹೇಳಿದ್ರೆ ಮತ್ತೆ ತಿರ್ಗಾ ಬೆಳಗ್ಗೆನೂ ನಿಮ್ಗೆ ಫೋನ್ ಮಾಡಿ ನಾನು ಕರೆಯೋಕ್ಕಾಗಲ್ಲ. ದಯವಿಟ್ಟು ಬೇಜಾರು ಬಿಡ್ಬೇಡ್ರಿ. ಇಲ್ಲ ಅಣ್ಣ ನಮ್ಗೆ ಈ ಟೈಮ್ಸ್ ನಂಗೆ ಅಡ್ಜಸ್ಟ್ ಆಗಲ್ಲ, ನೆಕ್ಸ್ಟ್ ಬೇಕಾದ್ರೆ ಇನ್ನೊಂದು ವಾರ ಮಾಡ್ಕೊಳ್ಳೋಣ ಅದು ಹೇಳ್ರಿ. ನಾನು ಬೇಕಾದ್ರೆ ನಮ್ಮ